ಕಸ್ಯ ದೋಷ ಕುಲೇ ನಾಸ್ತಿ ವ್ಯಾಧಿನ ಕೋನ ಪೀಡಿತ ವ್ಯಸನಂ ಕೇನ ನ ಪ್ರಾಪ್ತಂ ಕಸ್ಯ ಸೌಖ್ಯಂ ನಿರಂತರಂ ಅಂತ ಚಾಣಕ್ಯ ಒಂದು ಕಡೆ ಹೇಳ್ತಾನೆ. ಅಂದ್ರೆ ಬಹಳ ಅದ್ಭುತವಾದಂತಹ ಶ್ಲೋಕ ಇದು, ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾದಂಥದ್ದು. ಕಸ್ಯ ದೋಷ ಕುಲೇ ನಾಸ್ತಿ, ಯಾರ ಒಂದು ವಂಶದಲ್ಲಿ ತಾನೇ ದೋಷ ಇಲ್ಲ. ಕಸ್ಯ ದೋಷ ಕುಲೇ ನಾಸ್ತಿ ವ್ಯಾಧಿನ ಕೋ ನ ಪೀಡಿತ, ಹುಟ್ಟದಾಗಿಂದ ಸಾಯ ತನಕ ಒಂದೂ ರೋಗ ಬಲ್ದೇ ಇರತಕ್ಕಂತಹ ವ್ಯಕ್ತಿ ಯಾರಿದ್ದಾರೆ ಅಂದ್ರೆ ಪ್ರತಿಯೊಬ್ಬನಿಗೂ ಒಂದಲ್ಲ ಒಂದು ರೋಗ ಬಂದೇ ಬರುತ್ತೆ ಅಂತ ಅರ್ಥ. ವ್ಯಸನಂ ಕೇನ ನ ಪ್ರಾಪ್ತಂ, ಹುಟ್ಟದಾಗಿಂದ ಸಾಯ ತನಕನೂ ಒಂದು ಚೂರುನು ಕಷ್ಟ ಅಥವಾ ದುಃಖ ಪಟ್ಟಿಲ್ಲ ಅನ್ನತಕ್ಕಂತಹ ವ್ಯಕ್ತಿ ಸೃಷ್ಟಿನಲ್ಲೇ ಯಾರು ಇಲ್ಲ ಅಂತ ಸತ್ಯರಿಶ್ಚಂದ್ರ ನರಮಹಾರಾಜ ಅಂತವರೇ ಪಟ್ಟಿದ್ದಾರೆ. ಕಸ್ಯ ಸೌಖ್ಯಂ ನಿರಂತರಂ, ಯಾದಕ್ಕೆ ತಾನೇ ನಿರಂತರವಾಗಿ ನಿತ್ಯ ನಿರಂತರವಾಗಿ ಸುಖ ಇರುತ್ತೆ, ಯಾರಿಗೂ ಇದಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಸುಖ ದುಃಖ ಅನ್ನತಕ್ಕಂಥದ್ದು 100% ಇದ್ದೇ ಇರುತ್ತೆ, ಯಾರು ಹೊರತಾಗಿಲ್ಲ ಅದಕ್ಕೆ. ಹಾಗಾಗಿ ಹೇಳ್ತಕ್ಕಂಥದ್ದು ಚಾಣಕ್ಯ, ಯಾಕಂದ್ರೆ ಮಹಾಪ್ರಾಜ್ಞ ಚಾಣಕ್ಯ, ಅವನು ಹೇಳೋ ಲೆಕ್ಕಾಚಾರದಲ್ಲಿ ನಾವು ಇಷ್ಟನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಎಷ್ಟೋ ಅನುಕೂಲ ಆಗುತ್ತೆ.